ಯಾರ ಕೈಗೂ ಸಿಗದ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು 40ಕ್ಕೂ ಹೆಚ್ಚು ಕಾಮಗಾರಿಗಳ ವಿಳಂಬಕ್ಕೆ ಸಾರ್ವಜನಿಕರ ಆಕ್ರೋಶ. ಲ್ಯಾಂಡ್ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ನ ಕೊಡಬೇಕು. ವಿಧಾನಸಭಾ ವ್ಯಾಪ್ತಿಯಾಗಿ ಎಲ್ಲ ಕಡೆ ಅಂದರೆ ಏಕಕಾಲದಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ಈಗ ಅದನ್ನು ವಿವರಣೆ ಕೇಳಿದ್ದೀವಿ. ಈಗ ಕ್ರೀಡಾಗಿ ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀವಿ. ಪಾವಗಡ ಪಟ್ಟಣದಲ್ಲಿ ಲ್ಯಾಂಡ್ ಆರ್ಮಿ ಇಲಾಖೆಗೆ ವಹಿಸಲಾಗಿರುವ 40ಕ್ಕೂ ಹೆಚ್ಚು ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನದಲ್ಲಿ ವಿಳಂಬ ಹಾಗೂ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಯುತ್ತಿರುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಕಾಮಗಾರಿಗಳನ್ನು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಪಟ್ಟಣದಲ್ಲಿ ವಿವಿಧ ರಸ್ತೆ, ಚರಂಡಿ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪಾವಗಡ ಪುರಸಭೆ ವತಿಯಿಂದ ಲ್ಯಾಂಡ್ ಆರ್ಮಿ ಇಲಾಖೆಗೆ ವಹಿಸಲಾಗಿದೆ. ಆದರೆ ಕಾಮಗಾರಿಗಳ ಪ್ರಗತಿ ನಿರೀಕ್ಷಿತ ಮಟ್ಟದಲ್ಲಿಲ್ಲ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಕೆಲವೆಡೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದರೆ ಇನ್ನು ಕೆಲವು ಕಡೆ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಯುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಉತ್ತಮ ಗುಣಮಟ್ಟದಲ್ಲಿ ಹಾಗೂ ನಿಗದಿತ ಅವಧಿಯೊಳಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತಾರೆ ಎಂಬ ನಿರೀಕ್ಷೆಯಿಂದ ಲ್ಯಾಂಡ್ ಆರ್ಮಿಗೆ ಕಾಮಗಾರಿಗಳನ್ನು ವಹಿಸಿದ್ದರು. ಆದರೆ ಆ ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಣೆ ನಡೆಯುತ್ತಿಲ್ಲ ಎಂಬ ಅಸಮಾಧಾನ ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರಲ್ಲಿಯೇ ವ್ಯಕ್ತವಾಗುತ್ತಿದೆ. ಇತ್ತೀಚೆಗೆ ಪಟ್ಟಣದ ಧರ್ಮವರಂ ಲೇಔಟ್ನಲ್ಲಿರುವ ಬಿಸಿಎಂ ಬಾಲಕಿಯರ ವಸತಿ ನಿಲಯದ ಸಮೀಪ ಚರಂಡಿ ಕಾಮಗಾರಿ ಅಪೂರ್ಣವಾಗಿರುವ ಪರಿಣಾಮ ಚರಂಡಿ ನೀರು ರಸ್ತೆ ಹಾಗೂ ಖಾಸಗಿ ನಿವೇಶನಗಳಿಗೆ ಹರಿಯುತ್ತಿದೆ. ಇದರಿಂದ ವಿದ್ಯಾರ್ಥಿನಿಯರು, ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತರಲಾಗಿದ್ದರೂ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಾವಗಡ ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಲ್ಯಾಂಡ್ ಆರ್ಮಿ ಅಧಿಕಾರಿಗಳನ್ನು ಹಲವು ಬಾರಿ ಸಂಪರ್ಕಿಸಿ ಪತ್ರ ವ್ಯವಹಾರ ನಡೆಸಲಾಗಿದೆ ಎಂದು ತಿಳಿಸಿದರು. ಯಾವುದೇ ಕಾಮಗಾರಿ ಆರಂಭಿಸುವ ಮುನ್ನ ಪುರಸಭೆಯಿಂದ ಕಡ್ಡಾಯವಾಗಿ ಎನ್ಒಸಿ ಪಡೆಯಬೇಕು ಎಂಬ ಮಾರ್ಗಸೂಚಿಯನ್ನು ಈಗಾಗಲೇ ಇಲಾಖೆಗೆ ತಿಳಿಸಲಾಗಿದೆ ಎಂದರು. ಲ್ಯಾಂಡ್ ಆರ್ಮಿಗೆ ಪಟ್ಟಣದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕಾಮಗಾರಿಗಳನ್ನು ನೀಡಲಾಗಿದೆ. ಕಾಮಗಾರಿಗಳನ್ನು ಶೀಘ್ರವಾಗಿ ಹಾಗೂ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಲಾಗಿದೆ ಎಂದು ಹೇಳಿದರು. ಪ್ರಸ್ತುತ ಪುರಸಭೆಯ ಎಲ್ಲಾ ಸಿಬ್ಬಂದಿ ಎಸ್ಐಆರ್ ಚುನಾವಣಾ ಸಂಬಂಧಿತ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಪಟ್ಟಣದ ಅಭಿವೃದ್ಧಿ ಕಾಮಗಾರಿಗಳ ಮೇಲ್ವಿಚಾರಣೆ ಹಾಗೂ ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಜಾಫರ್ ಶರೀಫ್ ಸ್ಪಷ್ಟಪಡಿಸಿದರು. ಬಹಳಷ್ಟು ತೊಂದರೆ ಆಗಿದೆ. ಚರಂಡಿ ನೀರು ಹರಿದಂಗೆ ಎಲ್ಲ ರೋಡಲ್ಲಿ ನಿಂತಿದೆ, ಗಬ್ಬು ವಾಸನೆ ಬರ್ತಾ ಇದೆ. ಡೆಂಗು ಜ್ವರಗೆ ಒಂದು ಆಶ್ವಾಸನೆ ಆಗ್ತಿದೆ ಅಂತೇಳಿ ಎಲ್ಲ ಬಂತು. ಈ ವಿಚಾರವಾಗಿ ನಾನು ಈ ಹಿಂದನೇ 2-3 ಬಾರಿ ಅಲ್ಲಿ ನಾನು ಖುದ್ದು ನಾನೇ ಭೇಟಿ ನೀಡಿರುತ್ತೇನೆ. ಅಲ್ಲೂ ಇದೇ ಸಮಸ್ಯೆಯನ್ನು ನಾನು ನಮ್ಮ ಆರೋಗ್ಯ ನಿರೀಕ್ಷಕರು ಸ್ಥಳ ಪರಿಶೀಲನೆ ಮಾಡಿ ಈ ಹಿಂದೆಯೇ ಅದು ಕಂಪ್ಲೇಂಟ್ ಬಂದಿತ್ತು. ಶ್ರೀನಾಥ್ ಎಂಬುವರು ನಮಗೆ ಒಂದು ದೂರು ನೀಡಿದರು, ಈ ಥರ ನೀರು ಬಂದು ನಮ್ಮ ಸೈಟಲ್ಲೆಲ್ಲ ನಿಂತಿದೆ. ಆವಾಗ ನಾವು ಇನ್ನೂ ಅದು ಏನಾಗಿದೆ ಅಂದರೆ ಒಂದು ಲೇಔಟು ಇನ್ನೊಂದು ಲೇಔಟು, ಈ 2 ಲೇಔಟ್ ಮಧ್ಯೆ ಒಂದು ಲಿಂಕ್ ಇಲ್ಲ. ಚರಂಡಿ ನೀರು ಪಾಸ್ ಆಗಲು ಒಂದು ಲಿಂಕ್ ಇರಲಿಲ್ಲ. ಸೊ ನಾವೇನು ಮಾಡಿ ಸಂಪರ್ಕ ಇರಲಿಲ್ಲ. ನಾವು ತಿರ್ಗಿ ಅದನ್ನು ಏನು ಮಾಡಿದ್ದೀವಿ, ಅವರ ಓನರ್ ಹತ್ರ ಮಾತಾಡಿಕೊಂಡು ಅವ್ರ ಹತ್ರ ನಾವು ಟೆಂಪ್ರವರಿ ಟ್ರೆಂಚ್ ಮಾಡಿಸ್ತೀವಿ ಅಂತ ಅವ್ರ ಹತ್ರ ನಾವು ಮನವರಿಕೆ ಮಾಡಿಕೊಂಡು ಅದನ್ನು ನಾವು ಪಾಸ್ ಮಾಡಲಿಕ್ಕೆ ಬಿಟ್ಟಿದ್ವಿ. ಆ ನೀರು ಸರಗವಾಗಿ ಹರಿತಿತ್ತು. ಅದಾದ ನಂತರ ಇದು ಇನ್ನೊಂದು ರೋಡ್, ಈ ರೋಡಲ್ಲಿ ಬರೋ ನೀರು ಬಂದು ಮತ್ತೆ 2 ಕಡೆ ಚರಂಡಿ ನೀರು ಬರೋ ನೀರು ಮತ್ತೆ ಅಲ್ಲೇ ನಿಲ್ತಾ ಇತ್ತು. ಈಗ ಅದನ್ನು ನಾವು ಒಂದು ನೀರು ಚರಂಡಿ ಪಾಸ್ ಮಾಡೋಕ್ಕೆ ಬಿಟ್ಟಿದ್ವಿ. 2ನೇ ಕಡೆಯಿಂದ ಬರೋ ನೀರು ಮತ್ತೆ ಹಂಗೆ ಆ ರೀತಿ ಸ್ಟಾಗ್ನೇಟ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗಿ ಇಮಿಡಿಯೇಟಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಅದನ್ನು ಟೆಂಪ್ರವರಿಯಾಗಿ ಆ ನೀರನ್ನ ಪಾಸ್ ಮಾಡಲೇಬೇಕು ಅಂಥೇಳಿ ಈಗ ನಾವು ಟೆಂಪ್ರವರಿ ಸೊಲ್ಯೂಷನ್ ಆಗಿ ಪೈಪ್ ಲೈನ್ ಮಾಡೋದಕ್ಕೆ ಕಾರ್ಯವಿಧಾನ ನಮ್ಮ ಇಂಜಿನಿಯರಿಂಗಾಗಲೇ ಹೋಗಿ ನೋಡ್ಕೊಂಬಂದಿದ್ದಾರೆ. ಕಾಂಟ್ರಾಕ್ಟರ್ಗೆ ಹೇಳಿದ್ದಾರೆ, ನಾಳೆನೇ ಅದು ಕಾರ್ಯ ಸ್ಟಾರ್ಟ್ ಆಗುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಮಾಡಬೇಕು ಅಂತಂದರೆ ಟೆಂಡರ್ ಕರೆದಿದ್ದೀವಿ. ಅದು ಅವರು ನಮ್ಮ ಕ್ರೆಡಲ್ ಅವ್ರಿಗೆ ಅದು ಆಗಿದೆ. 8 ಲಕ್ಷ ವೆಚ್ಚದಲ್ಲಿ ಆ ಚರಂಡಿ CC ಡೆಕ್ ಆಗಿ ಅದು ಆಗಲೇ ಟೆಂಡರ್ ಆಗಿದೆ. ಅತಿ ಶೀಘ್ರದಲ್ಲೇ ಅದು ಮಾಡೋದಕ್ಕೆ ಈಗಾಗಲೇ ಪತ್ರ ವ್ಯವಹಾರನ ಮಾಡಿದ್ದೀವಿ. ಅದಾದ ನಂತರ ಮತ್ತೆ ಪೇಪರ್ನ ಹಲವು ಕಳಪೆ ಕಾಮಗಾರಿ ಅವು ಇವು ಅಂತೇಳಿ ಭಾಳ ಸುದ್ದಿಗಳು ಬಂದಿತ್ತು. ಈ ಬಗ್ಗೆ ನಾವು ವಿವರಣೆಯನ್ನು ಸಹ ಕೇಳಿದ್ದೀವಿ. KRDLಗೆ ಪತ್ರನೂ ಸಹ ಬರೆದಿದ್ದೀನಿ. ಈ ಕೂಡಲೇ ಅದ್ರ ಬಗ್ಗೆ ನನಗೆ ವಿವರಣೆ ನೀಡಿ ಅಂತ ಹೇಳಿ ಅವರಿಗೆ ಪತ್ರ ಮುಖಾಂತರನೂ ತಿಳಿಸಿದ್ದೀನಿ. ಮತ್ತು ಅವ್ರನ್ನೂ ಖುದ್ದು ಇಲ್ಲಿ ಬರೋದಕ್ಕೆ
ನಾವು ಸೂಚನೆಯನ್ನು ಸಹ ನೀಡಿದ್ದೀವಿ. ಇಲ್ಲಿ ಪುರಸಭೆಯು ಸದಾ ಸಾರ್ವಜನಿಕರೊಂದಿಗೆ ಇದೆ. ನಿಮ್ದು ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಬರ್ಬೋದು. ಡೈರೆಕ್ಟಾಗಿ ನಮ್ಮಲ್ಲಿ ಬಂದು ನಿಮ್ಮ ಅಹವಾಲು ವಿವರವಾಗಿ ಚರಂಡಿದು ಸಮಸ್ಯೆ ತುಂಬ ಆಗಿದೆ ಅಂತ ಹೇಳಿ ಅಲ್ಲಿನ ಜನ ಆರೋಪ, ಮತ್ತು ಅಲ್ಲೇ ಏನು ಹಾಸ್ಟೆಲ್ ಇರೋದ್ರಿಂದ ಮಕ್ಕಳಿಗೆ ಅದು ಸೂಕ್ಷ್ಮ ಅಂದರೆ ಡೆಂಗ್ಯೂ ಜ್ವರ, ಸೊಳ್ಳೆಗಳ ಕಾಟ, ಇದರ ಬಗ್ಗೆ ಈಗ ಆಲ್ರೆಡಿ ನಾವು ನಮ್ಮ ಚೀಫ್ ಆಫೀಸರ್ ಸಾಹೇಬ್ ಹೇಳ್ದಂಗೆ ಟೆಂಪ್ರರಿ ಕನೆಕ್ಷನ್ಗೆ ಮಾಡಿದ್ದೀವಿ. ಪರ್ಮನೆಂಟ್ ಸೊಲ್ಯೂಷನ್ಗೆ ಅದು ಮಾಡೋದು ಏನು ಮಾಡ್ತಾ ಇದ್ದೀವಿ ಅಂದರೆ ಉಗ್ರಪ್ಪ ಲೇಔಟಿಂದ ಅಲ್ಲಿರ್ತಕ್ಕಂಥ ಕನೆಕ್ಟೆಡ್ ಟ್ರೈಗಳನ್ನ ನಮ್ಮ ಹಾಸ್ಟೆಲ್ಗೆ ಪಕ್ಕದಲ್ಲಿ ಮುಖಾಂತರ ಸೀದಾ ಡೊಳ್ಳೆಹಳ್ಳಕ್ಕೆ ನಾವು ಸಂಪರ್ಕ ಕಲ್ಪಿಸ್ತಾ ಇದ್ದೀವಿ. ಅದು ಮೇಜರು. ಇದು ಮೊನ್ನೆ KRD ಹೇಳಿದ್ವಿ, ತುರ್ತಾಗಿ ಅದನ್ನು ಕಾಮಗಾರಿ ನಿರ್ವಹಿಸೋಕ್ಕೂ ಆದೇಶ ಮಾಡಿದ್ದೀವಿ ಸರ್. ಇನ್ನೊಂದು ಪತ್ರವನ್ನು ಬರೆದಿದ್ದೀವಿ ಮತ್ತು ಮೌಖಿಕ ಆದೇಶನೂ ಕೊಟ್ಟಿದ್ದೀವಿ. ಆಲ್ರೆಡಿ ಅವ್ರಿಗೆ ಅದಾಗಿದೆ ಟೆಂಡರ್ ಅವ್ರಿಗೆ. ಆದ್ದರಿಂದ ತುರ್ತಾಗಿ ಕಾಮಗಾರಿ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ವಿ. ಅದೇ ಥರ ಎಲ್ಲ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಅಂದರೆ ಏಕಕಾಲದಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿದ್ದಾವೆ. ಅದರಿಂದ ಒಂದು ಸ್ವಲ್ಪ ಈಗ ಕಳಪೆ ಕಾಮಗಾರಿ ಅಂತ ಇದು ಮಾಡೋದು. ಒಂದು ಕ್ಯೂರಿಂಗ್ ಇಶ್ಯೂ, ಮೇಜರ್ ಇಶ್ಯೂ ಇತ್ತು. ಅದ್ರ ಬಗ್ಗೆ ಪತ್ರಗಳು ಹೇಳಿದ್ದೀವಿ. ಮತ್ತು ಕ್ಯೂರಿಂಗ್ ಏಜೆಂಟ್ ಹಾಕ್ಕೊಂಡು ಕಾಮಗಾರಿ ನಿರ್ವಹಿಸ ಮಾಡೋದಕ್ಕೆ ಹೇಳಿದ್ದೀವಿ. ಅಲ್ಲ ಸರ್, ಈಗ ಸಾಯಿರಾಮ್ ಚೌಟ್ರಿ ಮುಂದೆ ಎಂಥ ಒಬ್ಬ ಕಾಮನ್ ಪೀಪಲ್ ನೋಡಿದ್ರು ಗೊತ್ತಾಗುತ್ತದೆ ಹಳೇ ಇದ್ರ ಮೇಲೆ ಅದರದ್ದು ಏನು ಮಾಹಿತಿ, ಎಷ್ಟು ಹಾಕಿದ್ದಾರೆ ಏನು ಅಂಥೇಳಿ. ಅಲ್ಲಿನ ಸಂಬಂಧಪಟ್ಟ ಮಾದೇವಪ್ಪ ಅವ್ರ ಇಂಜಿನಿಯರು ಎತ್ತಲ್ಲ, AW ಅವ್ರು ಎತ್ತಲ್ಲ, ಏನಿಲ್ಲ. ಮತ್ತು ಅದು ಕಾಮಗಾರಿ ಮಾಡ್ತಾನೆ ಇದ್ದೀರ. ಅಲ್ಲಿನ ಜನ ಆರೋಪ ಮಾಡಿದ್ದಾರೆ, ನಮ್ಮ ಚಪ್ಪಡಿ ಕಲ್ಲೆಲ್ಲ ಎತ್ಕೊಂಡು ಹೊಲ್ಟೋಗ್ಬಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಪುರಸಭೆ ಮಾಜಿ ಕೌನ್ಸಿಲರ್ ಎಲ್ಲರೂ ಆರೋಪ ಮಾಡಿದ್ದಾರೆ, ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಅಲ್ಲಿ ನೀವೇ ನೋಡಿದ್ರೆ ಕಾಮನಾಗಿ ನೋಡೋರ್ಗೂ ಗೊತ್ತಾಗುತ್ತೆ, ಹಳೇ ಕಟ್ಟಡದ ಮೇಲೆ ಹೊಸ ಚರಂಡಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಕಳಪೆ ಕಾಮಗಾರಿ ಅಲ್ಲದೆ ಇನ್ನೇನಂತ ಹೇಳ್ತಾರೆ ಸರ್. ಸಾರ್ವಜನಿಕರದಲ್ಲಿ ತುಂಬ ಆಕ್ರೋಶ ಇದೆ. ಇದಕ್ಕೇನು ಹೇಳ್ತೀವಿ? ಈಗ ಅದನ್ನು ವಿವರಣೆ ಕೇಳಿದ್ದೀವಿ ಈಗ ಕ್ರೀಡಾಗಿ ಅವ್ರಿಗೆ. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀವಿ. ಈಗ ಆಮೇಲೆ ನಿಮ್ಮ ಪುರಸಭೆ ಸರ್, ನಿಮ್ಮ ಪುರಸಭೆಯಿಂದ ಯಾವುದೇ NOC ಪಡೆದಿಲ್ಲ ಅಂತೇಳಿ ಒಂದು ಅವ್ರ ಹತ್ರ ಮಾತಾಡಿದ್ದೀನಿ. ಈ ಕೂಡಲೇ ನೀವು NOC ತೊಗೊಬೇಕು. ನಮ್ಮಲ್ಲಿ ನೀವು ಯಾವುದು ಕಾಮಗಾರಿ ಮಾಡೋದಾದರೆ ಮೊದಲು ನಮಗೆ ಮಾಹಿತಿಯನ್ನು ತಿಳಿಸಿ, ಅದಂತ ನಂತರ ನೀವು ಮಾಡಿ ಅಂತಲೇ ನಾವು ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಯಾಕಂದರೆ ನಮ್ಮ ಇಂಜಿನಿಯರ್ ಅವರು ಅವರು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ನ ಕೊಡಬೇಕು. ಅಂದರೆ ನೀವು ಹೇಳ್ದಂಗೆ NOCಯನ್ನು ಕೊಡಬೇಕು. ಅವರು ನಮ್ಮ ಅವರು ತುರ್ತಾಗಿ ನಿರ್ವಹಿಸ್ತಾ ಇದ್ದಾರೆ ಕೆಲವು ಕೆಲಸಗಳನ್ನು. ನಾನು ಈ ಕೂಡಲೇ ಅದನ್ನೆಲ್ಲ ನನ್ನ ಗಮನದಲ್ಲಿದೆ. ನಾನು ಅವ್ರಿಗೂ ಸಮೇತ ನಾನು ಫೋನಲ್ಲಿ ಹಲವು ಬಾರಿ ಹೇಳಿದ್ದೀನಿ. ಈ ಕೂಡಲೇ ಬಂದು ನಮ್ಮಲ್ಲಿ NOC ತೊಗೊಂಡು ಕಾಮಗಾರಿ ನಿರ್ವಹಿಸಬೇಕು ಅಂತೇಳಿ ಅವರಿಗೆ ನಾನು ಕಡ್ಡಾಯವಾಗಿ ಹೇಳಿದ್ದೀನಿ. ಇತ ಕಾಮಗಾರಿಗಳ ವಿಳಂಬದಿಂದ ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಾಗಿದ್ದು, ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಗುಣಮಟ್ಟ ಕಾಪಾಡುವ ಮೂಲಕ ಸಾರ್ವಜನಿಕರ ವಿಶ್ವಾಸ ಉಳಿಸಿಕೊಳ್ಳಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಜೊತೆಗೆ ಕಾಮಗಾರಿಗಳ ಪ್ರಗತಿಯನ್ನ ಪುರಸಭೆ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ನಿರಂತರವಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.